ಸಾಮಾನ್ಯ ಜ್ಞಾನ ಜಿಕೆ ಕ್ವಿಜ್ ಭಾಗ 1. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾಸ್, ಸಾಯ್, ಎಫ್ಡಿಎ, ಎಸ್ಡಿಎ, ಪಿಡಿಒ, ಟೆಟ್ ಸಿದ್ಧತೆಗಾಗಿ ಸಂಪೂರ್ಣ ಉಚಿತ ಕ್ವಿಜ್ ಸರಣಿ ಇಲ್ಲಿದೆ. ಕೊನೆಯಲ್ಲಿ ನಿಮಗಾಗಿ ಒಂದು ಪ್ರಶ್ನೆ ಇದೆ, ಉತ್ತರ ಕಾಮೆಂಟ್ ಮಾಡಿ. 1. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆ. 2. ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡಾ. ಬಿ. ಆರ್. ಅಂಬೇಡ್ಕರ್. 3. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಜೂನ್ 5. 4. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಹರಿಹರ ಮತ್ತು ಬುಕ್ಕರಾಯ ಕ್ರಿ. ಶ. 1336. 5. ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೂಳೆ ಯಾವುದು? ಉತ್ತರ ತೊಡೆ ಮೂಳೆ, ಫೀಮರ್. 6. ಕನ್ನಡದ ಮೊದಲ ವೃತ್ತಪತ್ರಿಕೆ ಯಾವುದು? ಉತ್ತರ ಮಂಗಳೂರು ಸಮಾಚಾರ, 1843. 7. ಕವಿರಾಜಮಾರ್ಗ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಶ್ರೀವಿಜಯ ಅಮೋಘವರ್ಷ ನೃಪತುಂಗನ ಆಸ್ಥಾನದ ಕವಿ. 8. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಉತ್ತರ ಗಂಗಾ ನದಿ. 9. ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ದ ಕಂಪ್ಯೂಟರ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಸಿಪಿಯು, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. 10. ಇನ್ಸುಲಿನ್ ಕೊರತೆಯಿಂದ ಮಾನವನಲ್ಲಿ ಬರುವ ಕಾಯಿಲೆ ಯಾವುದು? ಉತ್ತರ ಮಧುಮೇಹ, ಡಯಾಬಿಟೀಸ್. ನಿಮಗಾಗಿ ಇಂದಿನ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ನಿಮಗೆ ಉತ್ತರ ಗೊತ್ತಿದ್ದರೆ ಈಗಲೇ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉಚಿತ ಕ್ವಿಜ್ ಸರಣಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಶ್ನೆಗೆ ವೀಕ್ಷಕರು ಕೊಡುವ ಉತ್ತರವನ್ನು ಮುಂದಿನ 2ನೇ ಭಾಗದ ವಿಡಿಯೋದ ಆರಂಭದಲ್ಲಿ ಪ್ರಕಟಿಸುವುದು.